8ನೇ ವರ್ಗದ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ 2025 ವಿಷಯ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲನೇ ಪ್ರಶ್ನೆ, ಸಂಕಲನಾತ್ಮಕ ಮೌಲ್ಯಮಾಪನ 2 ಗಣಿತ ವಿಷಯ 8ನೇ ತರಗತಿ. ಪ್ರಶ್ನೆ 1, 3:4 ಶೇಕಡಾ ಕ್ರಮದಲ್ಲಿ ಹೇಳಿದಾಗ. ಕೇವಲ ಪ್ರಶ್ನೆ ಪತ್ರಿಕೆಯನ್ನು ಮಾತ್ರ ಈ ಒಂದು ವಿಡಿಯೋದಲ್ಲಿ ನಾವು ಮಾಡುವುದು. ಪ್ರಶ್ನೆ 2, 4p² ಹಾಗೂ -3pಗಳ ಗುಣಲಬ್ಧ ಎಷ್ಟು? ಒಂದು ಕೊಳವೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪ್ರಶ್ನೆ 4, 0.000035 ಇದನ್ನು ಸಾಮಾನ್ಯ ಘಾತಾಂಕ ರೂಪದಲ್ಲಿ ಬರೆಯಬೇಕು. ಪ್ರಶ್ನೆ 5, 6ರ ಘನ ಮಾಡಿದಾಗ ಬಿಡಿ ಸ್ಥಾನದಲ್ಲಿರುವ ಅಂಕಿ. ಇನ್ನು ಮುಂದಕ್ಕೆ 6ನೇ ಪ್ರಶ್ನೆ, m ಅದರ ಘಾತ n ಆದರೆ m × n ಅಂತ ಆಗುತ್ತೆ. ಉತ್ತರ ಬರೀಬೇಕು. ಪ್ರಶ್ನೆ 7, x ಮತ್ತು yನ ನೇರ ಅನುಪಾತದಲ್ಲಿದ್ದರೆ ಈ ಸಂಬಂಧವನ್ನು ಹೇಗೆ ವ್ಯಕ್ತಪಡಿಸುವಿರಿ? ಪ್ರಶ್ನೆ 8, a - b² ನಿತ್ಯ ಸಮೀಕರಣದ ಸೂತ್ರವನ್ನು ಬರೆಯಿರಿ. ಪ್ರಶ್ನೆ 9, ಕಾಲಾವಧಿಗಳ ಕ್ರಮವಾಗಿ ನಿರಂತರ ಬದಲಾವಣೆ ಹೊಂದುವ ದತ್ತಾಂಶಗಳನ್ನು ತೋರಿಸುವ ನಕ್ಷೆಯ ಹೆಸರೇನು? x + y = 8 ಆದರೆ x ನ ಬೆಲೆ ಎಷ್ಟು? ಪ್ರಶ್ನೆ 11, ಸಂಕಲನದ ಅಜ್ಞಾತಾಂಶ ಯಾವುದು? ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 12 ನೋಡಿ. ₹840 ನಮೂದಿತವಾಗಿದ್ದ ವಸ್ತುವನ್ನು ₹714ಕ್ಕೆ ಮಾರಾಟ ಮಾಡಿತ್ತು. ನೀಡಿದ ರಿಯಾಯಿತಿ ಎಷ್ಟು? ಶೇಕಡಾ ಪ್ರಮಾಣ ಎಷ್ಟು? ಈ ರೀತಿ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಶ್ನೆ 13, AB - AC, BC - CA, CA - AB ಇವುಗಳನ್ನು ಕೂಡಿರಿ ಅಥವಾ 5a 3a² 7a⁴ ಇವುಗಳನ್ನು ಗುಣಿಸಿರಿ. ಘನದ ಅಂಚು 5 ಸೆಂಟಿಮೀಟರ್ ಇದ್ದರೆ ಘನದ ಆಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು? ಪ್ರಶ್ನೆ 15, 2/3 ಅದರ ಘಾತ -2ರ ಬೆಲೆಯನ್ನು ಕಂಡುಹಿಡಿಯಿರಿ ಅಥವಾ 3 × 10⁻⁸ ದಶಮಾಂಶ ರೂಪದಲ್ಲಿ ಬರೆಯಿರಿ. ನೆಕ್ಸ್ಟ್ ಕ್ವಶನ್, 15 ಜನ ಕೆಲಸಗಾರರು ಒಂದು ಗೋಡೆಯನ್ನು 48 ಗಂಟೆಗಳಲ್ಲಿ ಕಟ್ಟಿದರೆ ಇದೇ ಕೆಲಸವನ್ನು 30 ಗಂಟೆಗಳಲ್ಲಿ ಮಾಡಲು ಎಷ್ಟು ಕೆಲಸಗಾರರು ಬೇಕು? ಪ್ರಶ್ನೆ ಸಂಖ್ಯೆ 17, 6p - 12p ಅನ್ನು ಅಪವರ್ತಿಸಿ. ಅದೇ ರೀತಿ 2/5 ಮತ್ತು 3/4ರ ಸಂಖ್ಯೆಗಳಿಗೆ ಸಂಕಲನದ ಪರಿವರ್ತನೆಯ ನಿಯಮವನ್ನು ಬರೆಯಿರಿ. ವಜ್ರಾಕೃತಿಯ ಯಾವುದಾದರೂ 2 ಗುಣಲಕ್ಷಣಗಳನ್ನು ಬರೆಯಿರಿ. ಇನ್ನು 3 ಅಂಕದ ಪ್ರಶ್ನೆಗಳು ನೋಡ್ಬೋದು ನೀವು. ಆಮೇಲೆ 4 ಅಂಕದ 2 ಪ್ರಶ್ನೆಗಳು. 4 ಅಂಕದ 2 ಪ್ರಶ್ನೆ. ಇದಿಷ್ಟು 8ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯ.